ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಗೋಗೇರಿ ಗ್ರಾಮದಲ್ಲಿ ತುಳಜಾ ಭವಾನಿ ಮಂದಿರದಲ್ಲಿ ನವರಾತ್ರಿ ಪ್ರಯುಕ್ತ ದೇವಿಯ ವಿಶಿಷ್ಟ ಪೂಜೆ ಮತ್ತು ಚಂಡಿಕಾ ಹೋಮ ಏರ್ಪಡಿಸಲಾಗಿತ್ತು. ಗಜೇಂದ್ರಗಡದ ಕಾಲಕಾಲೇಶ್ವರ ಪ್ರಧಾನ ಅರ್ಚಕರಾದ ಡಾಕ್ಟರ್ ವೇದಬ್ರಹ್ಮ ರಾಜನಾರಾಯಣ ಗುರುಜಿರವರು ಹೋಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಚಂಡಿಕಾ ಹೋಮ ಮಾಡಿಸಿದರೆ ಯಾವ ರೀತಿ ಪ್ರತಿಫಲ ದೊರೆಯುತ್ತದೆ ಎಂದು ನಾರಾಯಣ ಗುರುಜಿರವರು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಭಕ್ತಾದಿಗಳಿಗೆ ತಿಳಿಸಿದರು. ಗ್ರಾಮದ ನೂರಾರು ಹೆಣ್ಣು ಮಕ್ಕಳು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾದರು. ಗೋಗೇರಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಭಾವೈಕ್ಯತೆಯಿಂದ ಗ್ರಾಮದ ಹಿರಿಯರಾದ ಹನುಮಂತ ಹೊರಪೇಟೆ, ಮಲ್ಲಿಕಾರ್ಜುನ ಗಾರ್ಗೆ, ಇಮಾಂ ಸಾಹೇಬ್ ಭಗವಾನ್, ಮುನೇಶಪ್ಪ ಭೋಸಲೆ, ಸಂಭಾಜಿ ಗಾರ್ಗೆ ಹಾಗೂ ನಿಂಗಪ್ಪ ಗಾರ್ಗೆ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬ್ರಹ್ಮಣಸ್ಪದ ಆನಶ್ರನ್ನೋದಿಬಿಸ್ಸೇದ ಸಾಧನೌ ಸ್ವಾಹ. ಹೇಳ್ರಿ. ಮಹಾ ಗಣಪತಯ ಇದಂ ನ ಮಮ ಇಮಾನಿ ಉಪಕಲ್ಪಿತ ಅವನೀಯ ದ್ರವ್ಯಾಣಿ ಯಾಯ ಯಕ್ಷಮಾಣ ದೇವತಾಃ ಗುರುದ್ವಾರ ಬ್ರಾಹ್ಮಣದ್ವಾರ ಪರಿತ್ಯಕ್ತಾನಿ ಇದಂ ನ ಮಮ ತತ್ ದೇವತಾ ಅರ್ಪಣ ಮಸ್ತು. ಇಲ್ಲಿ ಮಾಡಿದಂಥ ಪ್ರತಿಯೊಂದು ಸಾಮಗ್ರಿಗಳೆಲ್ಲ ಭಗವಂತ ನಿನ್ನೆ ಸೃಷ್ಟಿಯಿಂದ ಆಗಿದ್ದು ನಿನಗೆ ಕೊಡ್ತೀವಿ. ಅವನ್ನೆಲ್ಲ ತಗೊಂಡು ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡಿ ನಮ್ಮ ಉತ್ತರೋತ್ತರ ಅಭಿವೃದ್ಧಿ ಮಾಡುವಂತೆ ಬೇಡ್ಕೋಬೇಕು. ತತ್ ದೇವತಾ ಅರ್ಪಣ ಮಸ್ತು. ಹಾಗೆ ಈ ದೇವಿಯ ಮಹಿಮೆ ಮತ್ತು ಆ ಚಂಡಿಯ ಮಹಿಮೆ ಏನಂತ ಹೇಳಿ ಜಗತ್ತಿಗೆ ಗೊತ್ತದೆ. ಆ ಮಹಾತಾಯಿ ಒಂದು ಹೋಮವನ್ನು ಇವತ್ತು ವಿಜೃಂಭಣೆಯಿಂದ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಜಾತ್ರೆ ಇದೆ, ಈ ದೇವಸ್ಥಾನ ಜಾತ್ರೆ ಇದೆ. 13ನೇ ವರ್ಷದ ರಥೋತ್ಸವ. ಆ ರಥೋತ್ಸವಕ್ಕೆ ಒಳ್ಳೆಯ ಒಂದು ಚಾಲನೆ ಕೊಟ್ಟಂತಾಗಿದೆ. ಆ ದೇವಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಕ್ಕೆ ಸಾಕಷ್ಟು ಪವಾಡಗಳು ಈ ಕ್ಷೇತ್ರದಲ್ಲಿ ಆಗಿದೆ. ಅವನ್ನೆಲ್ಲ ನಾವು ಹೇಳ್ತಾ ಹೋದರೆ ನಿಮ್ಗೆ ಸಾಕಷ್ಟು ಸಮಯ ಬೇಕಾಗ್ತದೆ. ಮತ್ತು ನಾವು ಮತ್ತೊಂದು ಸಾರಿ ನಿಮ್ಗೆ ಸಿಕ್ಕಾಗ ಆ ದೇವಿ ಮಹಾತ್ಮೆನ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಮಲ್ಲಿಕಾರ್ಜುನ ಜಯಸಿಂಹರಾವ್ ಗಾರ್ಗೆ ಅಂತ. ನಾವು ಈ ಒಂದು ಸಮಿತಿಯ ಸದಸ್ಯರು ಕೂಡ ಈ ಒಂದು 16/11/1980 ಈ ಒಂದು ತುಳಜಾಭವಾನಿ ದೇವಸ್ಥಾನದ ಅಡಿಗಲ್ಲ ಪ್ರಾರಂಭ ಮಾಡಿದೆ. ಸುದೀರ್ಘವಾಗಿ 46 ವರ್ಷಗಳ ಕಾಲ ಈ ದೇವಿಯ ಒಂದು ಪುರಾಣ ಒಂದನ್ನು ಇಲ್ಲಿ ಪ್ರವಚನ ಮಾಡ್ತಾ ಪ್ರತಿ 3 ವರ್ಷಕ್ಕೊಮ್ಮೆ ಈ ಚಂಡಿಕಾ ಹೋಮ ಈ ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಬಂದಿದೆ. ಚಂಡಿಕಾ ಹೋಮದಿಂದ ಏನು ದನಕರುಗಳಿಗೆ ರೋಗ ರುಜಿನ ಆಗಲಿ, ಪೀಡೆ ಪಿಶಾಚಿಗಳಾಗಲಿ, ಈ ಕ್ಷೇತ್ರದ ತುಂಬ ಯಾವುದೇ ಥರದ ದುಷ್ಟಶಕ್ತಿಗಳ ಅಟ್ಟಹಾಸ ನಡೆಯಂಗಿಲ್ಲ. ಆದ್ದರಿಂದ ಇವರ ರಾಜಣ್ಣ ಪೂಜಾರ್ ಅಂತ ನಮ್ಮ ಅರ್ಚಕರು, ಇವರ ತಂದೆಯವರಾದ ಕಲ್ಲಪ್ಪಜ್ಜ ಪೂಜಾರವರು ಆದಿಕಾಲದಿಂದ ಒಂದು ತಲೆಮಾರು, ಇವರು 2ನೇ ತಲೆಮಾರಿನವರೆಗೂ ಕೂಡ ಈ ಒಂದು ಪೂಜಾರ ಗುರುಗಳ ಕೃಪಾ ಆಶೀರ್ವಾದದಿಂದ ಇವರು ನಮ್ಮ ಬೆನ್ನಿಗಿರೋದ್ರಿಂದ ಈ ಒಂದು ಪ್ರತಿ 3 ವರ್ಷಕ್ಕೊಮ್ಮೆ ಚಂಡಿಕಾ ಹೋಮವನ್ನು ಮಾಡ್ತಾ ಈ ಜನರಿಗೆ ಸದಾ ಸುಭಿಕ್ಷವಾಗಿ ಇರಲಿ ಅಂಥೇಳಿ ಸಮಿತಿಯವರು ಎಲ್ಲರ ಪರವಾಗಿ ಈ ದೇವಸ್ಥಾನ ಆವರಣದಲ್ಲಿ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೀವಿ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನನ್ನ ಹೆಸರು ಇಮಾಂ ಸಾಹೇಬ್ ಭಗವಾನ್ ಅಂತ. ಇದು 1980ರಾಗ ಈ ದೇವಿಯ ಒಂದು ದೇವಸ್ಥಾನ ಪ್ರಾರಂಭ ಆಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜಾತ್ಯತೀತವಾಗಿ ಅವರು ಮರಾಠ ಮತ್ತು ಮುಸ್ಲಿಮ್ಸ್ ಅನ್ನೋನ್ನ ಒಂದು ಸಮೂಹದಿಂದ ನಡ್ಕೊತ ಬಂದೀವಿ. ಯಾವುದೇ ತರಹ ಘಟನೆಗಳು ಇಲ್ಲಿ ನಡೆದಿಲ್ಲ. ಅವರು ನಾವು ಅಣ್ತಮ್ಮರಾಗಿ ಬಾಳ್ತಾ ಇದ್ದೇವೆ. ಈ ಚಂಡಿಕಾ ಹೋಮ ಮಾಡೋದರಿಂದ ಸಾರ್ವಜನಿಕ ಸರ್ವ ಜನಾಂಗಕ್ಕೆ ಒಂದು ಒಳ್ಳೆಯದು. ರೈತರಿಗಾಗಲಿ ಜಾನುವಾರುಗಳಾಗಲಿ ಇದು ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ವಿಶೇಷವಾಗಿ ನಾವು ಗೋಗೇರಿ ಗ್ರಾಮದಾಗ
ಮರಾಠ ಜನಾಂಗ, ನಾವು ಮುಸ್ಲಿಂ ಜನಾಂಗ, ಇನ್ನುಳಿದ ಜನಾಂಗ ಅಣ್ತಮ್ಮರಾಗಿ ಜೀವನ ಸಾಗಿಸ್ತೀವಿ ಅಂತ ನಾನು ಹೇಳಲು ಇಚ್ಛೆಪಡ್ತೀನಿ.